ವಾಸ್ತುಶಿಲ್ಪದ ಮೂಲ ಪುರುಷ ದೇವಶಿಲ್ಪಿ ವಿಶ್ವಕರ್ಮ. ವಿಶ್ವಕರ್ಮ ಜಯಂತಿಯ ವಿಶೇಷ ಇದು. ದೇವಶಿಲ್ಪಿಯಾದ ವಿಶ್ವಕರ್ಮನು ಶಿಲ್ಪಶಾಸ್ತ್ರಕ್ಕೆ ಮೂಲ ಪುರುಷನಾಗಿದ್ದಾನೆ. ಇವನು ಅಷ್ಟವಸುಗಳಲ್ಲಿ ಒಬ್ಬನಾದ ಪ್ರಭಾಸ ಮತ್ತು ಬೃಹಸ್ಪತಿಯ ಸಹೋದರಿಯಾದ ವರಸ್ತ್ರೀ ಎಂದು ಕರೆಯಲಾಗುವ ಬ್ರಹ್ಮವಾದಿನಿ ಎಂಬುವಳ ಮಗ. ಇವನೆಷ್ಟು ಚೆನ್ನಾಗಿ ಶಿಲ್ಪವನ್ನು ಕೆತ್ತುತ್ತಿದ್ದನೆಂದರೆ ಅದು ಬ್ರಹ್ಮನಿಗೆ ಮೆಚ್ಚುಗೆಯಾಗಿ ಇವನನ್ನು ದೇವತೆಗಳ ಶಿಲ್ಪಿಯಾಗಿ ನೇಮಿಸಿದನು. ಇವನು ದೇವತೆಗಳಿಗೆಲ್ಲ ಸುಂದರವಾದ ಭವನಗಳನ್ನು, ವಿಮಾನಗಳನ್ನು ನಿರ್ಮಿಸಿಕೊಡಲು ಆರಂಭಿಸಿದನು. ತ್ರೇತಾಯುಗದಲ್ಲಿ ಕುಬೇರನಿಗಾಗಿ ಸ್ವರ್ಣಲಂಕೆಯನ್ನು ನಿರ್ಮಿಸಿದನು. ಅವನೆಷ್ಟು ಅದ್ಭುತವಾಗಿ ನಿರ್ಮಿಸಿದ್ದನೆಂದರೆ ರಾವಣನಿಗೆ ಅದರ ಮೇಲೆ ಕಣ್ಣು ಬಿದ್ದು ಮುಂದೆ ಅದು ಕುಬೇರನ ಕೈತಪ್ಪಿ ಹೋಗಬೇಕಾಯಿತು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸಮುದ್ರ ಮಧ್ಯದಲ್ಲಿ ಯಾರೂ ಕಂಡು ಕೇಳರಿಯದಂತಹ ಸುಂದರವಾದ, ಎಲ್ಲ ರೀತಿಗಳಿಂದಲೂ ವ್ಯವಸ್ಥಿತವಾದ, ವಿಶಾಲವೂ ಆದ ದ್ವಾರಕ ಎಂಬ ನಗರಿಯನ್ನೇ ನಿರ್ಮಿಸಿದನು. ವಿಶ್ವಕರ್ಮನ ಮಗಳು ಸಂಜ್ಞಾದೇವಿ ಎಂದು. ಅವಳನ್ನು ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಸಂಜ್ಞಾದೇವಿಗೆ ವೈವಸ್ವತ ಮನು, ಯಮ, ಅಶ್ವಿನಿ ದೇವತೆಗಳು ಮತ್ತು ಯಮುನೆ ಎಂಬ ಮಕ್ಕಳಾದರು. ಸೂರ್ಯನೆಂದರೆ ಬಹಳ ಶಾಖವನ್ನು ಉತ್ಪತ್ತಿ ಮಾಡುವವನಲ್ಲವೇ? ಸೂರ್ಯನ ತಾಪವನ್ನು ತಾಳಲಾರದೆ ಸಂಜ್ಞಾದೇವಿಯು ಅವನನ್ನು ತೊರೆಯಲು ನಿರ್ಧರಿಸಿದಳು. ಆಗ ಮಗಳ ಸಂಸಾರವನ್ನು ಉಳಿಸುವ ಸಲುವಾಗಿ ತಂದೆಯಾದ ವಿಶ್ವಕರ್ಮನು ಸೂರ್ಯನ ತೇಜಸ್ಸನ್ನು ಕುಗ್ಗಿಸಿ ಆ ತೇಜಸ್ಸಿನಿಂದ ವಿಷ್ಣುವಿಗೆ ಚಕ್ರಾಯುಧವನ್ನು, ಇಂದ್ರನಿಗೆ ವಜ್ರಾಯುಧವನ್ನು, ಶಿವನಿಗೆ ತ್ರಿಶೂಲವನ್ನು ಹಾಗೂ ಕಾರ್ತಿಕನಿಗೆ ಬರ್ಚಿಗಳನ್ನು ಮಾಡಿಕೊಟ್ಟನು. ಭಗವಾನ್ ವಿಶ್ವಕರ್ಮನನ್ನು ಬ್ರಹ್ಮಾಂಡದ ಮೊದಲ ವಾಸ್ತುಶಿಲ್ಪಿ ಅಥವಾ ಇಂಜಿನಿಯರ್ ಎಂದು ಪರಿಗಣಿಸಲಾಗುತ್ತದೆ. ಪ್ರಾಚೀನ ಗ್ರಂಥಗಳ ಪ್ರಕಾರ ವಿಶ್ವಕರ್ಮನು ಮಾಘ ಮಾಸದ ತ್ರಯೋದಶಿಯಲ್ಲಿ ಜನಿಸಿದನು ಎಂದು ಕೆಲವು ಕಡೆಗಳಲ್ಲಿ, ಭಾದ್ರಪದ ಬಹುಳ ಏಕಾದಶಿಯಲ್ಲಿ ಜನಿಸಿದನೆಂದು ಕೆಲವು ಕಡೆಗಳಲ್ಲಿ ತಿಳಿಸಲಾಗಿದೆ. ಈ ದಿನದಂದು ವಿಶ್ವಕರ್ಮ ಜನಾಂಗದವರು, ಶಿಲ್ಪಿಗಳು, ವಾಸ್ತುತಜ್ಞರು, ಕರಕುಶಲ ವಸ್ತುಗಳ ತಯಾರಕರು, ಕಾರ್ಮಿಕರು, ಇಂಜಿನಿಯರ್ಗಳು ಮೊದಲಾದವರೆಲ್ಲ ಸಂಭ್ರಮದಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಿಸುತ್ತಾರೆ. ತಮ್ಮ ಕಸುಬಿನಲ್ಲಿ ಇನ್ನಷ್ಟು ಕೌಶಲ್ಯವನ್ನೂ ಅಭ್ಯುದಯವನ್ನೂ ಕರುಣಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತಾರೆ. ದೇವತೆಗಳಿಗೆ ವಿಶ್ವಕರ್ಮನು ದೇವಶಿಲ್ಪಿ ಆಗಿರುವಂತೆ ಅಸುರರಿಗೂ ಒಬ್ಬ ದಾನವ ಶಿಲ್ಪಿ ಇದ್ದಾನೆ. ಅವನ ಹೆಸರು ಮಯನೆಂದು. ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ನಿರ್ಮಿಸಿಕೊಟ್ಟವನು ಇವನು. ಅವನ ಶಿಲ್ಪ ಕೌಶಲವೂ ಅಷ್ಟೇ ಅದ್ಭುತವಾದುದು. ರಾಜಸೂಯ ಯಾಗಕ್ಕೆಂದು ಇಂದ್ರಪ್ರಸ್ಥಕ್ಕೆ ಬಂದ ರಾಜರುಗಳೆಲ್ಲ ಧರ್ಮರಾಯನ ಅರಮನೆಯನ್ನು ನೋಡಿ ಆಕರ್ಷಿತರಾಗುತ್ತಾರೆ. ನಿಜವಾದ ಬಾಗಿಲು ಎಲ್ಲಿದೆ ಅಥವಾ ಬಾಗಿಲಿನ ರೀತಿಯ ಕೆತ್ತನೆ ಎಲ್ಲಿದೆ ಎಂಬುದನ್ನು ಸುಲಭವಾಗಿ ತಿಳಿಯಲಾಗದಂತೆ ಇರುತ್ತದೆ. ಕರಕೌಶಲ್ಯದ ಬಗ್ಗೆ ಆಸಕ್ತಿ ಮೂಡುವ ಕಾರಣ ರಾಜಸೂಯ ಯಾಗಕ್ಕೆಂದು ಬಂದಿದ್ದ ದುರ್ಯೋಧನನು ಅರಮನೆಯನ್ನು ನೋಡಿ ಬರಲು ಹೊರಡುತ್ತಾನೆ. ಹೆಜ್ಜೆ ಹೆಜ್ಜೆಗೂ ದುರ್ಯೋಧನನಿಗೆ ಆಶ್ಚರ್ಯ ಕಾದಿರುತ್ತದೆ. ವಿಶಾಲವಾದ ಭವನವನ್ನು ಸುತ್ತಾಡಿ ಸುಸ್ತಾದ ದುರ್ಯೋಧನನು ಒಂದು ಕಡೆ ಇದ್ದ ಶಿಲೆಯ ಮೇಲೆ ಕುಳಿತುಕೊಳ್ಳುತ್ತಾನೆ. ಆದರೆ ಅದು ನೀರಾಗಿರುತ್ತದೆ. ನೀರಿನಲ್ಲಿ ಬಿದ್ದ ದುರ್ಯೋಧನನು ಸಂಪೂರ್ಣ ನೆನೆಯುತ್ತಾನೆ. ಸುತ್ತಮುತ್ತಲೂ ನೋಡಿ ಯಾರೂ ಗಮನಿಸಿಲ್ಲವೆಂದು ಮುಂದೆ ನಡೆಯುತ್ತಾನೆ. ಅಲ್ಲಿ ನೀರಿರುವ ಸ್ಥಳವೊಂದು ಎದುರಾಗುತ್ತದೆ. ಭಯದಿಂದ ಮತ್ತೊಮ್ಮೆ ಬೀಳಬಾರದೆಂದು ನಿಧಾನವಾಗಿ ನಡೆಯುತ್ತಾನೆ. ಆದರೆ ಅದು ನೀರಿನ ಚಿತ್ರಣವಾಗಿರುತ್ತದೆ. ಇವನ ಈ ಪಾಡನ್ನು ಉಪ್ಪರಿಗೆಯ ಮೇಲೆ ಕುಳಿತು ಸಖಿಯರೊಂದಿಗೆ ನೋಡುತ್ತಿದ್ದ ದ್ರೌಪದಿ ಅಪಹಾಸ್ಯ ಮಾಡುವಂತೆ ಜೋರಾಗಿ ನಕ್ಕು ಬಿಡುತ್ತಾಳೆ. ಈ ಅವಮಾನವೇ ಮುಂದೆ ದುರ್ಯೋಧನನು
ದ್ಯೂತದಲ್ಲಿ ಪಾಂಡವರು ದ್ರೌಪದಿಯನ್ನು ಪಣವಾಗಿ ಇಡುವಂತೆ ಮಾಡಿ ಮೋಸ ದ್ಯೂತದಲ್ಲಿ ಸೋಲಿಸಿ ಅವಳ ವಸ್ತ್ರಾಪಹರಣಕ್ಕೆ ಮುಂದಾಗುವಂತೆ ಮಾಡುವುದು. ಅದರಿಂದ ಭೀಮ ಮಾಡುವ ಪ್ರತಿಜ್ಞೆ, ಪಾಂಡವರ ವನವಾಸ, ಕುರುಕ್ಷೇತ್ರ ಯುದ್ಧ, ಹೀಗೆ ಒಂದು ರೀತಿಯಲ್ಲಿ ಮಹಾಭಾರತದ ಕಥೆಯ ಎಳೆಯ ಮೂಲ ಈ ಶಿಲ್ಪಚಾತುರ್ಯವೆಂದರೂ ತಪ್ಪಾಗಲಾರದು ಅಲ್ಲವೇ?